ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಮುಂಜಾನೆ ಭಾಸ್ಕರನು ತನ್ನ ಪ್ರಕಾಶವನ್ನ ಬೀರುತ್ತಾ ಬೆಳಗಾಗಿದೆ ಎನ್ನುವ ಸಂದೇಶ ರವಾನಿಸುತ್ತಿದ್ದ. ಮಂಚದ ಮೇಲೆ ಬೀಬಿ, ಅವನ ಎದೆ ಮೇಲೆ ಅವನ ವೈಫಿ, ಅವಳ ಸುತ್ತ ಅವನ ಎಡಗೈ ಬಳಸಿರಲು ಬಲಗೈ ಅವಳ ಕೆನ್ನೆ ತಟ್ಟುವ ಹಾಗೆ ಕೂತಿತ್ತು. ಸೂರ್ಯದೇವನಿಗೇನು ಡಿಸ್ಟರ್ಬ್ ಮಾಡೋ ಆಸೆ ಇರಲಿಲ್ಲ, ಆದ್ರೆ ಇವರೊಬ್ಬರಿಗಾಗಿ ಆತ ರಜೆ ಹಾಕಲಾಗಲಿಲ್ಲ. ಪಾಪ, ಕೊಂಚ ಬೇಗ ಎಚ್ಚರವಾಗಿದ್ದು ಬೀಬಿಗೆ. ಮೆಲ್ಲಗೆ ಕಣ್ಣು ಬಿಟ್ಟವನ ಕಣ್ಣಿಗೆ ಮೊದಲು ಕಂಡಿದ್ದು ಅವನ ಎದೆ ಮೇಲೆ ಮುದ್ದಾಗಿ ಮಲಗಿದ್ದ ಚಾರು. ವೈಫಿ ನನ್ ಮೇಲೆ? ಹೌ ಎಂದು ನಿನ್ನೆ ಏನಾಯ್ತು ಎಂದಾಲೋಚಿಸುವಾಗ ಅವನ ಕಣ್ಣಿಗೆ ಆತ ಅರ್ಧಕ್ಕೆ ಕುಡಿದು ಬಿಟ್ಟಿದ್ದ ಅವನ ಹಾಟ್ ಫೇವ್ರೇಟ್ ಬಾಟ್ಲುಗಳು. ಅದನ್ನು ನೋಡಿ ತಾನೇನಾದ್ರೂ ಕುಡಿದು ದಾರಿ ತಪ್ಪಿದೆನಾ? ಒಂದು ಕ್ಷಣ ಅವನಿಗೆ ತಿಳಿಯದೆ ಬಂದ ಅನುಮಾನಗಳು. ನಾನ್ ಪ್ರಜ್ಞೆ ತಪ್ಪಿದ್ರೂ ವೈಫಿ ಸುಮ್ಮನಿರ್ತಾಳ, ನನ್ ಸಂಹಾರ ಮಾಡ್ಬಿಡ್ತಾಳಷ್ಟೆ ಎಂದುಕೊಂಡವ ತಾನೇನು ಹಾದಿ ತಪ್ಪಿಲ್ಲ ಎಂದುಕೊಂಡ. ಅಷ್ಟರಲ್ಲಿ ಚಾರು ನಿಧಾನವಾಗಿ ಕಣ್ತೆರೆಯುತ್ತಾ ಎಲ್ಲೆಡೆ ನೋಡುತ್ತಾ ತಲೆ ಮೇಲೆತ್ತಿ ಅವನನ್ನ ನೋಡಲು ಗುಡ್ ಮಾರ್ನಿಂಗ್ ವೈಫಿ ಎಂದು ಸಿಹಿ ನಗೆ ನೀಡಿದ. ಅವನ ಧ್ವನಿ ಜೊತೆಗೆ ಅವನ ಮೇಲೆ ತಾನಿರುವುದು ನೋಡಿ ಗಾಬರಿಯಾದವಳು ಏನೊಂದು ಯೋಚಿಸದೆ ತಟ್ಟನೆ ಎದ್ದು ಕೂತಳು. ಕೂತವಳ ನೋಡುತ್ತಾ ತಾನು ಎದ್ದವ, ಯಾಕೆ ವೈಫಿ, ಇನ್ನ ಸ್ವಲ್ಪ ಹೊತ್ತು ಮಲ್ಗು, ಇಲ್ಲಿ ನೀನ್ಯಾರು ಅಷ್ಟೊತ್ತಿಗೆ ಹೇಳು ಅಂತ ಕಂಡೀಷನ್ಸ್ ಹಾಕಲ್ಲ, ನೀ ನನ್ನ ಹೆಂಡತಿ ಸದ್ಯಕ್ಕೆ ಎಂದಾಗ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಚಾರು ಅವಳ ಮೈ ಮೇಲೆ ಕಣ್ಣಾಡಿಸಿದಳು. ಆಕೆಗೆ ಅನುಮಾನ ಮೂಡಿತ್ತು, ಒಂದ್ ವೇಳೆ ಈ ಬೀಬಿ ಅವಳ ಜೊತೆಗೆ ಕೆಟ್ಟದಾಗಿ ನಡ್ಕೊಂಡಿದ್ದಾನಾ ಎಂದು. ನಿನ್ನೆ ರಾತ್ರಿ ಆಕೆಗೆ ತಲೆಗೇಟಾದ್ಮೇಲೆ ಏನಾಯ್ತೋ ಅರಿವಿಲ್ವಲ್ಲ, ಅದಕ್ಕೆ. ಆಕೆಯ ಬಟ್ಟೆ ನಿದ್ದೆಯಲ್ಲಿದ್ದ ಕಾರಣ ಕೊಂಚ ಆಚೆ ಈಚೆ ಹೋಗಿದ್ದು ಬಿಟ್ರೆ ಇನ್ನೇನೂ ಆಗಿರ್ಲಿಲ್ಲ. ಮೈಕೈ ನೋವೇನೂ ಇಲ್ಲ. ಬಂದ್ ಕಟ್ಟಿದ ಕೂದಲು ಗಂಟ್ಪಿಚ್ಕೊಂಡು ಹಾರಾಡ್ತಿತ್ತು. ಅವಳನ್ನ ಅವಳೇ ಅನುಮಾನಿಸಿದ್ದು ಒಂಥರ ಮುಜುಗರವಾದ್ರೂ ಅವನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ವಲ್ಲ, ಅದೇ ಕಾರಣವೆಂದು ಸಮರ್ಥಿಸಿಕೊಂಡು ಇನ್ನೇನು ಬೆಡ್ಡಿಳಿಬೇಕು ಅವಳನ್ನ ತನ್ನತ್ತ ಎಳೆದುಕೊಂಡವ, ಏನ್ ವೈಫಿ, ಮೌನವ್ರತ ಮಾಡ್ತಿಲ್ಲ ತಾನೆ ಕೇಳುತ್ತಾ ಅವಳ ಕೊರಳ ಬಳಿ ಮುಖ ಒದಗಿಸಲು ಮೈ ಜುಮ್ಮೆಂದಿತ್ತು ಹುಡುಗಿಗೆ. ಎದೆ ಬಡಿತ ಜೋರಾಯ್ತು. ನಿಲ್ಲಿಸೋ ಶಕ್ತಿ ಕಳೆದುಕೊಂಡ ಹುಡುಗಿ, ಹೇ ಏನ್ ಮಾಡ್ದಿದ್ಯಾ, ಬಿಡು ಅಸುರ, ನಿನ್ನೆ ಬೇಡ ಅಂದ್ರೂ ಹೊತ್ಕೊಂಡು ಬಂದು ಇಲ್ಲಿ ಮಲಗಿಸ್ದೆ, ಅದೂ ಅಲ್ಲದೆ ನೀನ್ ಮಲಗಿಸಿದ ಅವಾಂತರಕ್ಕೆ ತಲೆ ಗೇಟಾಯ್ತು, ಆ ಪ್ರಜ್ಞೆ ಕೊಂಚ ಕಡಿಮೆಯಾಗಿ ಮಲಗಿದ್ದೆ ಅಷ್ಟೆ, ಅದನ್ನೇ ನೆಪ ಇಟ್ಕೊಂಡು ಮುಟ್ಟೋ ಕೆಲಸ ಮಾಡಬೇಡ ಎಂದವಳ ಮಾತಿಗೆ ಅವನೇನು ಲೆಕ್ಕಿಸುತ್ತಾನ? ಮುಟ್ಟೋಕೆ ಪರ್ಮಿಷನ್ ಅದಾಗ್ಲೇ ಅವಳನ್ನ ಮದ್ವೆ ಆದಾಗ್ಲೇ ಪಡ್ಕೊಂಡ್ ಬಿಟ್ಟಿದ್ದಾನೆ ಅಲ್ವಾ. ಅವಳನ್ನ ತನ್ನ ಮೇಲೆ ಎಳೆದುಕೊಂಡು ಮತ್ತೆ ಮಲಗುವ ಬೀಬಿ, ಹೌದಾ ಅಂದ್ರೆ ರಾತ್ರಿ ಪೂರ್ತಿ ನಾವಿಬ್ರು ಒಂದೇ ರೂಮಲ್ಲಿ ಒಂದೇ ಬೆಡ್ ಮೇಲೆ ಇದೇ ತರ ಮೈಗಂಡ್ಕೊಂಡೇ ಇದ್ವಾ ವೈಫಿ ಎಂದು ಕೇಳಲು ವಿಲಿ ಒಡ್ಡಾಟ ಶುರುವಾದ ಹಾಗೆ, ಬಿಡು ಯಾರಿಗೊತ್ತು ಎಂದವಳನ್ನ ಹಾಸಿಗೆ ಮೇಲೆ ಮಲಗಿಸಿ ತಾನೇ ಅವಳತ್ತ ಬಾಗುವ ಬೀಬಿ, ನಿಜ ಹೇಳು ವೈಫಿ, ರಾತ್ರಿ ಇನ್ನೇನು ನಡೆದಿಲ್ಲ ತಾನೆ, ನೀನ್ ನಂಗೇನು ಮಾಡಿಲ್ಲ ಅಲ್ವಾ ಎಂದು ಅವಳನ್ನೇ ತರಲೆ ಪ್ರಶ್ನೆ ಮಾಡಲು, ನಿನ್ನ ನಾನು ಈ ಅಸುರನ ನಾನೇನ್ ಮಾಡ್ಲಿ ಎಂದು ಸಿಡುಕುತ್ತ ಕೇಳಿದಾಗ ಅವಳ ಮುಖದ ಬಳಿ ತನ್ನ ಮುಖ ತರುವ ಬೀಬಿ, ಯಾರಿಗೊತ್ತು, ಮೊದಲೇ ನಾನು ಕುಡಿದ್ಮೇಲೆ ಪಾಪಚ್ಚಿ ಆಗಿರ್ತೀನಿ, ಆಗ ನೀನ್ ನನಗೆ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ, ನನ್ನಂತ ಒಳ್ಳೆ ಹುಡುಗನನ್ನ ನೀನ್ ಏನು ಮಾಡಿಲ್ವಾ, ನಿಜನಾ ವೈಫಿ ಎನ್ನುತ್ತ ಕಣ್ಣೊಡೆಯಲು ಅವನನ್ನ ಜೋರಾಗಿ ತಳ್ಳಿ ಹೇಳುವ ಚಾರು, ಹೌದಂತೆ, ನೀನೊಬ್ನೇ ಈ ಥರ ಡಿಫ್ರೆಂಟ್ ಆಗಿ ಯೋಚಿಸೋದು, ಪುಣ್ಯಾತ್ಮ ಬಿಡು ನನ್ನ, ನೀನು ನನ್ಗೇನು ಮಾಡಿಲ್ಲ ಅನ್ನೋದೇ ಖುಷಿ, ಇನ್ನು ನಿಂಗೆ ಏನೋ ಮಾಡ್ತೀನಿ ಅಂದ್ರೆ ಅದು ತರ್ಕಕ್ಕೆ ನಿಲುಕದ್ದು ಎಂದು ಬಟ್ಟೆ ಹಿಡಿದು ಸ್ನಾನಕ್ಕೆ ಹೋದಳು. ಹೋಗುತ್ತಿದ್ದ ಹುಡುಗಿಯನ್ನೇ ನೋಡುತ್ತಾ, ಬೆಡ್ ಫುಲ್ ಹ್ಯಾಪಿ ಆಗಿದೆ ಮಿಸಸ್ ಬೀಬಿ ಎನ್ನಲು ಕಿರಿಯಾಗಿಸಿದ ನೋಟದಲ್ಲಿ ತೆಪ್ಪಗಿರು ಎಂದು ಹೋದಳು. ಸ್ನಾನ ಮುಗಿಸಿ ತಿಂಡಿ ತಯಾರು ಮಾಡಿ ಎಲ್ಲರನ್ನ ತಿಂಡಿಗೆ ಕರೆದು ಬೀಬಿನೂ ಸಹ ತಿಂಡಿಗೆ ಕರೆಯಲು ಬಂದಾಗ, ಏನ್ ವೈಫಿ ಕೇಳುತ್ತಾ ಶೂ ಹಾಕುತ್ತಿದ್ದ. ತಿಂಡಿಗೆ ಬಾ ಎಂದು ಕರೆದು ಹೋಗುತ್ತಿದ್ದವಳ ಕಿವಿಗೆ ಕೇಳಿಸುವಂತೆ, ವೈಫಿ ಪ್ಲೇನ್ ಯೆಲ್ಲೋ ಸ್ಯಾರಿ ನಿನ್ಗೆ ಹೇಳಿ ಮಾಡಿಸಿದ ಹಾಗಿದೆ, ಜಸ್ಟ್ ಸ್ಲೇಯಿಂಗ್ ಎಂದು ನಗಲು, ನಾನಿನ್ನ ತಿಂಡಿ ಕರೆದಿದ್ದು ಅಸುರ ಹೇಳುತ್ತಾ ಅವನೆದುರು ನಿಂತಾಗ, ನಾಳೆ ಬ್ಲೂ ಸ್ಯಾರಿ ಹಾಕು ವೈಫಿ, ನಿಂಗೆ ಬ್ಲೂ ಸ್ಯಾರಿ ತುಂಬಾ ಸೂಟ್ ಆಗುತ್ತೆ ಎಂದಿದ್ದ ಬೀಬಿ. ಯಾಕೆ ನಾನು ಕೇಳ್ತಿರೋದಕ್ಕೆ ಉತ್ತರ ಕೊಡ್ತಿಲ್ಲ, ನೀನ್ ಎಲ್ಲರ ಹಾಗೆ ಬಂದು ತಿಂಡಿ ಮಾಡ್ಬೇಕು ಅಷ್ಟೇ, ಬಾ ಎಂದಾಗ ಶೂ ಹಾಕೊಂಡು ಎದ್ದು ನಿಂತವ, ಮಂಜಾ
ಎಂದು ಕೂಗಿದ. ಅವನ್ ಕೂಗಿಗೆ ಇತ್ತ ಉಜ್ವಲ ಅವಳ ಗಂಡನ ಮುಖ ನೋಡಿ ಇವತ್ತೇನ್ ರಾಮಾಯಣನೋ ಮಹಾಭಾರತವೋ ಇಲ್ಲ ರಿಮಿಕ್ಸೋ ಏನೋ ಎನ್ನಲು ಸುಮ್ಮನೆ ತಿನ್ನೆ ಎಂದು ಬೈದನು. ಆದ್ರೂ ಅವಳು ಬುದ್ಧಿ ಬಿಡದ ಹಾಗೆ ಶೈಲಜಾ ಮುಖ ನೋಡಿ ಅಕ್ಕ ಈ ಲಕ್ಕಿ ಇವತ್ ಯಾಕಕ್ಕ ಕಿರಿಸ್ತಿದ್ದಾನೆ? ನಿನ್ನೆ ತಾನೇ ಟಿವಿ ಫಿನಿಶ್ ಆಗಿದೆ, ಬಟ್ಟೆ ಫಿನಿಶ್ ಆಗಿದೆ, ಇನ್ನ ಇವತ್ತೇನ್ ಮಾಡ್ತಾನೋ ಮೆಲ್ಲಗೆ ಕೇಳಿದ್ಲು. ಅವನ್ ಮಾತಾಡುದೇ ಹಾಗೆ ಅನ್ಕೋ ಎಂದರು ಶೈಲಜಾ. ಅವರಿಗೆ ಗೊತ್ತುಂಟಲ್ವಾ ಚಾರು ಸರ್ಕಸ್ ಬಗ್ಗೆ, ಲಕ್ಕಿ ಕೋಪದ ಬಗ್ಗೆ. ಈಗ ಮಂಜ ಯಾಕೆ? ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು ಎಂದು ಅವನ ಎದುರಿಗೆ ನಿಂತಾಗ ಅವನ ಕಿರುಚಾಟ ಹೆಚ್ಚಾಗಿತ್ತು. ಮಂಜಾ, ಮಂಜಾ ಮತ್ತೆ ಮತ್ತೆ ಕರೆದಾಗ ಅವನ ಮನೆ ಕೆಲಸದವ ಓಡಿ ಬಂದಿದ್ದ. ಹೇಳಿ ಯಜಮಾನ್ರೆ ಕೇಳುತ್ತಾ ಕೈಕಟ್ಟಿ ಮುಂದೆ ನಿಂತಾಗ ಮಂಜಾ ಹೋಗಿ ತಿಂಡಿ ತಗೊಂಡ್ ಬಾ ಬೇಗ ಎನ್ನುತ್ತಾನೆ ಲಕ್ಕಿ. ಆಯ್ತು ಯಜಮಾನ್ರೆ ಎಂದು ಮಂಜ ಹೋಗುವಾಗ ನಿಲ್ಲಿ ಮಂಚಣ್ಣ ಎನ್ನುವ ಚಾರು ನಿಂಗೆ ಹೇಳ್ತಿರೋದು ಲಕ್ಕಿ, ಬಂದು ತಿಂಡಿ ಮಾಡು ಎಂದವಳ ಮಾತಿಗೆ ಕೋಪಗೊಳ್ಳುವ ಲಕ್ಕಿ ಮಂಜ ಹೋಗಿ ತಿಂಡಿ ತಗೊಂಡ್ ಬಾ ಈಗ್ಲೇ ಎಂದು ದುರುಗುಟ್ಟಿ ನುಡಿದಾಗ ಮಂಜ ಇನ್ನೇನು ಹೋಗ್ಬೇಕು. ಮಂಜಣ್ಣ ನೀವ್ ಯಾವುದೇ ಕಾರಣಕ್ಕೂ ತಿಂಡಿ ತರೋ ಹಾಗಿಲ್ಲ ಎಂದು ಮತ್ತೆ ತಡಿದಳು. ಅವಳ ಮಾತಿಗೆ ಮಂಜಣ್ಣ ಮತ್ತೆ ನಿಂತನು. ಮನೆಯಲ್ಲಿರೋ ಕೆಲಸದವರಿಗೂ ಲಕ್ಕಿ ಬದಲಾಗಲಿ ಅನ್ನೋ ಆಸೆ ಇತ್ತಲ್ವಾ, ಚಾರುಗೆ ಸ್ಪಂದಿಸೋಕೆ ಶುರು ಮಾಡಿದ್ರು ಅಷ್ಟೇ. ಬೀಬಿ ಮಾತು ಮೀರಿ ಮಂಜ ನಿಂತಿದ್ದು ನೋಡಿದವನಿಗೆ ಕೋಪ ನೆತ್ತಿಗೇರಿತ್ತು. ವೈಫಿ ನಿಂದು ಅತಿ ಆಯ್ತು. ನಾನ್ ಇಲ್ಲಿಗೆ ಬಂದಾಗಿಂದ ರೂಮ್ನಲ್ಲೇ ತಿಂಡಿ ಊಟ ಮಾಡೋದು. ಅದನ್ನ ಬದಲಾಯಿಸೋಕೆ ಟ್ರೈ ಮಾಡಿ ಈ ಬೀಬಿನ ಇನ್ನ ಕೆಟ್ಟವನನ್ನಾಗಿ ಮಾಡಬೇಡ. ನನ್ನ ಪಾಡಿಗಿರೋ ಹಾಗೆ ಬಿಡು. ಡೋಂಟ್ ಡೇರ್ ಟು ಚೇಂಜ್ ಎನಿಥಿಂಗ್ ದವಡೆ ಕಚ್ಚಿ ನುಡಿದ. ಏನಾದರೂ ಅವನನ್ನ ಬದಲು ಮಾಡೇ ಮಾಡುವೆ ಎನ್ನುವ ಪಣ ತೊಟ್ಟವಳು ಅವನ ಬೆದರಿಕೆಗೆ ಅಂಜಲಿಲ್ಲ. ಅವನಷ್ಟೇ ಗಟ್ಟಿಯಾಗಿ ಅವನ ನೇರಕ್ಕೆ ನಿಂತು ಅಷ್ಟೇ ವೇಗದಲ್ಲಿ ಪ್ರಶ್ನಿಸಿದ್ದಳು. ಇದರಲ್ಲಿ ತಪ್ಪೇನಿದೆ ಲಕ್ಕಿ? ಇಷ್ಟಕ್ಕೂ ನೀನು ಯಾರ್ಯಾರೋ ಜೊತೆಗೆ ಊಟ ತಿಂಡಿ ಮಾಡು ಅಂತ ಹಠ ಮಾಡ್ತಿಲ್ಲ. ನಾನು ಮನೆಯಲ್ಲಿದ್ಯಾ, ಮನೆಯವ್ರ ಜೊತೆಗೆ ಇದೆಯಾ, ಮನೆಯವ್ರ ಜೊತೆಗೆ ತಿಂಡಿ ಊಟ ಮಾಡು ಅಂತ ಹೇಳ್ತಿದ್ದೀನಿ ಅಷ್ಟೇ. ಇದರಲ್ಲಿ ಏನ್ ತಪ್ಪಿದೆ? ಅದೇನೇ ಆಗ್ಲಿ ನೀನ್ ಬರ್ಲೇಬೇಕು, ಎಲ್ಲರ ಜೊತೆ ಇವತ್ತಿಂದ ತಿಂಡಿ ಊಟ ಮಾಡ್ಲೇಬೇಕು ಎಂದವಳ ಮಾತಿಗೆ ಮತ್ತೆ ರೇಗಿದವ ಗುರಾಯಿಸಲು ನಿನ್ನ ಈ ಕೆಂಗಣ್ಣಿಗೆ ಯಾರೂ ಹೆದರೋರಿಲ್ಲ. ಸುಮ್ಮನೆ ಪೋಸ್ ಕೊಡೋದು ನಿಲ್ಲಿಸಿ ಬಂದು ಮೆಕ್ಕು. ನೀನ್ ಬರ್ತೀಯಾ, ಬರ್ಲೇಬೇಕು. ಹಸ್ಬೆಂಡ್ ಮುಂದೆ ನೀನ್ ಯಾವ ಪ್ರತಾಪ ನಿಲ್ಲಲ್ಲ ಎಂದವಳ ಮಾತಿಗೆ ಕಣ್ಣು ಕೆಂಪಾಗಿಸಿಕೊಂಡಿದ್ದ. ಆದ್ರೆ ನಿಂತ ಜಾಗ ಕದಲಿಲ್ಲ. ಈಕೆಗೆ ಅವನಷ್ಟೇ ಹಠ. ಅವನು ಇಲ್ಲ ಅಂದೆ ಬಿಡುವ ಮನಸ್ಸಿಲ್ಲದ ಹುಡುಗಿ ಇನ್ನಷ್ಟು ಕೆರಳಿಸಿದಳು. ಏನಿದೆ ಅಂತ ಈ ದರ್ಪ ದೌಲತ್ತು ನಿನ್ಗೆ? ದುಡ್ಡು, ಆಸ್ತಿ, ಐಶ್ವರ್ಯ, ಸುಖದ ಸುಪ್ಪದಿಗೆ ನಿನ್ನ ಹಸಿವನ್ನ ತೀರ್ಸಲ್ಲ. ಹೊಟ್ಟೆಗೆ ಬೇಕಾಗೋದು ಅನ್ನ. ಯಾರು ದುಡ್ಡನ್ನು ತಿನ್ನೋಕ್ಕಾಗಲ್ಲ. ಕೈಕಾಲು ನೆಟ್ಟಗಿದೆ ತಾನೆ, ಬಂದು ತಿನ್ನು ಎಂದು ಇನ್ನೂ ಮಾತಾಡುತ್ತಿದ್ದವಳ ಮಾತು ಕೇಳಿಸಿಕೊಳ್ಳಲಾಗದೆ ಸರಸರನ್ನೇ ಹೋಗಿ ಮಂಜನ ಕೆನ್ನೆಗೆ ಬಾರಿಸಿದ್ದ. ಅವನಿಲ್ಲ ಅಂದಿದ್ರೆ ಆ ಏಟು ಪಕ್ಕ ಚಾರುಗೆ ಬೀಳ್ದಿತ್ತೋ ಏನೋ. ಆ ಏಟಿಗೆ ಚಾರು ಬೆದರಿದ್ದು ನಿಜ. ಆತ ಕೆನ್ನೆ ಮೇಲೆ ಕೈ ಇಟ್ಟು ತಲೆ ತಗ್ಗಿಸಿದ. ಏಟು ತಿಂದ ಕೆನ್ನೆ ಮೇಲೆ ಬೀಬಿ ಕೈ ಬೆರಳಚ್ಚೆ ಮೂಡಿದ್ದು ನೋಡಿ ಚಾರು ಕಣ್ಣಲ್ಲೇ ನೀರು ನಿಂತಿತ್ತು. ಹೇಳ್ತಿಲ್ವೇನೋ ಹೋಗಿ ತಿಂಡಿ ತಗೊಂಡ್ ಬಾ ಅಂತ? ಯಾಕೆ ಕೆಲಸ ಬೇಡವಾ? ಹಾಗಾದ್ರೆ ಬಿಟ್ಟು ತೊಲಗೋ. ಈ ಮನೆಯಲ್ಲಿ ಒನ್ ಮ್ಯಾನ್ ಶೋ ನಡೆಯೋದು ಅಂತ ಗೊತ್ತಿಲ್ವಾ ಎಂದು ಗದರುತ್ತಾ ಚಾರು ಕಡೆ ನೋಡಲು ತನ್ನಿಂದ ಆತನಿಗೆ ಏಟು ಬಿತ್ತಲ್ವಾ ಎನ್ನುವ ನೋವಿನಲ್ಲಿ ಮಂಕಾದಳು. ಮಂಜ ಕ್ಷಮಿಸಿ ಯಜಮಾನ್ರೆ, ಹೋಗ್ತಾ ಇರ್ತೀನಿ ಎಂದು ಓಡಿದ. ಅವನೋದ ಮೇಲೆ ಚಾರು ಬಳಿ ಬರುವ ಬಿಬಿ, ಇಲ್ಲಿ ನಾನು ಹೇಳಿದ್ದೆ ನಡೆಯೋದು, ನಾನು ಹೇಳಿದ್ದೆ ನಡಿಬೇಕು. ನಂದೇ ಲೋಕ, ಇದು ನನ್ನ ಪ್ರಪಂಚ, ನಂದೇ ರೂಲ್ಸ್, ನಂದೇ ರೆಗ್ಯುಲೇಷನ್ಸ್. ಇದನ್ನ ಇದುವರೆಗೂ ಯಾರೂ ಬದಲಿಸಿಲ್ಲ, ಬದಲಿಸೋಕೆ ನಾನು ಬಿಡೋದೂ ಇಲ್ಲ ಎನ್ನುತ್ತಾ ಅವಳ ಗಲ್ಲ ಎತ್ತಿಡಿಯುತ್ತಾ, ಯಾಕಂದ್ರೆ ನಾನು ರೂಲ್ಸ್ ಫಾಲೋ ಮಾಡೋನಲ್ಲ, ರೂಲ್ ಮಾಡೋನು, ದಿ ರೂಲರ್ ಎಂದು ನಕ್ಕನು. ಅವನ ಮಾತು ಕೇಳ್ತಾ ಸುಮ್ಮನೆ ನಿಂತಿದ್ಲು. ಈ ಲಕ್ಕಿನ ಬದಲಿಸೋರು ಇನ್ನೂ ಹುಟ್ಟಿಲ್ಲ ಅನ್ನೋದು ನೋಟ್ ಮಾಡ್ಕೊ. ನಾನಿಲ್ಲಿ ನಿನ್ನ ಬಲವಂತವಾಗಿ ಇರಿಸ್ಕೊಂಡಿಲ್ಲ. 3 ತಿಂಗಳು ಇರೋಕ್ಕಾಗಿಲ್ಲ ಅಂದ್ರೆ ಹೋಗ್ತಿರೋ. ನಿನ್ ತಂಗಿ ಮದ್ವೆ ಮಾಡ್ಸೋಕೆ ನೀನ್ ಒಪ್ಪಿರೋ ಒಪ್ಪಂದನ ಅರ್ಧಕ್ಕೆ ನಿಲ್ಸಿದ್ಯಾ ಅಂತ ನಾನು ನಿನ್ ದಿಯಾ ಮದ್ವೆನ ಕೈ ಬಿಡ್ತೀನಿ ಎಂದಾಗ ತಿಂಡಿಗೆ ಹೋಗುತ್ತಿದ್ದ ಆಕಾಶ್ ಕಿವಿಗೆ ಈ ಮಾತು ಬೀಳುತ್ತೆ. ಚಾರು ಕಣ್ಣಲ್ಲಿ ಆತಂಕ ಮೂಡಿತ್ತು. ನೀನಿಲ್ಲಿ 3 ತಿಂಗಳು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ದಿಯಾ ಆಕಾಶ್ ಮದ್ವೆ ನಡೆಯೋಲ್ಲ. ಅವ್ರ ಮದ್ವೆ ನಡಿಬೇಕಂದ್ರೆ ಇಲ್ಲೇ ಇದ್ದು ಜಯಿಸಿ ತೊಲ್ಗು, ಇಲ್ಲ ಗೆಟ್ ಔಟ್ ರೈಟ್ ನೌ ಎಂದು ಕಿರುಚಿದ್ದ ಲಕ್ಕಿ. ಬಾಗಿಲು ಪೂರ್ತಿ ಹಾಕಿರದ ಕಾರಣ ಬಾಗಿಲ ಬಳಿ ಬಂದಿದ್ದ ಆಕಾಶ್ಗೆ ಪೂರ್ತಿಯಾಗಿ ಕೇಳಿಸ್ಬಿಟ್ಟಿತ್ತು. ಓ, ಮಿಸ್ ಚಾರುನೇ ಇಲ್ಲಿಂದ ಎಷ್ಟು ಬೇಗ ಔಟ್ ಆದ್ರೆ ಅಷ್ಟು ಬೇಗ ನನ್ನ ಮತ್ತೆ ದಿಯಾ ಮದ್ವೆ ನಿಲ್ಲುತ್ತಾ? ಗ್ರೇಟ್. ಚಾರು ಇಲ್ಲಿ 3 ತಿಂಗಳು ಇರಬಾರ್ದು. ವಾವ್, ಇವತ್ತೊಂದೊಳ್ಳೆ ನ್ಯೂಸ್ ಸಿಕ್ತು. ಈಕೆನೆ ಇಲ್ಲಿಂದ ಓಡಿಸೋದಷ್ಟೇ ನನ್ನ ಗುರಿಯಾಗಬೇಕು. ಎಸ್,
ಲಕ್ಕಿ ಏನ್ ಹೇಳ್ತಾನೋ ಅದೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದೇ ಹೇಳ್ತಾನೆ. ಈಗ ಅವನ ಬಾಯಿಂದ ಬಂದಿರೋ ವಿಷಯ ಸತ್ಯವಾಗಿಯೇ ಇರುತ್ತೆ. ಐ ಗಾಟ್ ಇಟ್ ಎಂದು ದಿಯಾಳಿಂದ ಮುಕ್ತಿಗೆ ದಾರಿ ಸಿಕ್ಕಿದ ಖುಷಿಯಲ್ಲಿ ತಿಂಡಿಗೆ ಹೊರಟ ಆಕಾಶ್. ಲಕ್ಕಿ ಮನೆ ಬಿಟ್ಟು ಹೋಗು ಎಂದಿದ್ದಕ್ಕೋ, ಅಥವಾ ಅವನನ್ನ ಯಾರು ಬದಲಿಸಲು ಅಸಾಧ್ಯ ಎಂದಿದ್ದಕ್ಕೋ, ಅಥವಾ ಶೈಲಜಾರವರಿಗೆ ಮಾತು ಕೊಟ್ಟಿರುವಂತೆ ನಡೆಸಲು ಅಸಾಧ್ಯವೆನಿಸಿದ್ದಕ್ಕೋ ಕಣ್ಣಲ್ಲಿ ಕಾವೇರಿ ಆವರಿಸಿಬಿಟ್ಟಿದ್ದಳು ಚಾರು ನಯನದಲ್ಲಿ. ನೀನು ಇಲ್ಲೇ ಇದ್ದು ನನ್ನ ಸೇವೆ ಮಾಡುವಂತ ಈ ಬಿಬಿ ಬೇಡ್ತಿಲ್ಲ ಇಡಿಯಟ್. ನೀನಾಗಿ ಬಂದು ನನ್ನ ಸಹಾಯ ಬೇಡ್ದೆ, ಅದಕ್ಕೆ ನಿನ್ಗೆ ಸಹಾಯ ಮಾಡಿದೆ, ಅದು ಒಪ್ಪಂದದ ಮೇಲಷ್ಟೇ. ಇದಕ್ಕೂ ಮೀರಿ ನೀನನ್ನ ಬದಲಿಸೋ ಪ್ರಯತ್ನ ಮಾಡಿದ್ರೆ ಈ ಬಿಬಿ ಲಕ್ಕಿ ತೀರ ಕೆಟ್ಟವನಾಗ್ತಾನೆ ಎನ್ನುತ್ತಾ ಗಡುಸಾದ ಧ್ವನಿಯಲ್ಲಿ ಸಿಟ್ಟಾದ ಸ್ಥಿತಿಯಲ್ಲಿ ವಿಪರೀತ ವಿಕೋಪದ ಮಾತುಗಳನ್ನ ಆಡುತ್ತಿದ್ದವನ ಕಣ್ಣಿಗೆ ಅವಳ ಕಣ್ಣು ಒದ್ದೆಯಾಗಿದ್ದು ಕಾಣಲು ಧ್ವನಿಯಲ್ಲಿ ಏರಿಳಿತ ತಂದು ಬಿಟ್ಟಿದ್ದ. ನೋಡು, ನೀನನ್ನ ಬದಲಿಸೋ ಪ್ರಯತ್ನ ಮಾಡಿ ಸೋಲೋದ್ಯಾಕೆ ವೈಫಿ? 3 ತಿಂಗಳು ನನ್ನ ಕೇಳಿಸಿದೆ, ಸೇಫ್ ಆಗಿರು. ತಲೆ ಕೆಟ್ಟ 3 ತಿಂಗಳಲ್ಲಿ ಲೈಫ್ ಲಾಂಗ್ ನೆನಪಲ್ಲಿರೋ ಗಿಫ್ಟ್ ಕೊಟ್ಟು ಕಳಿಸ್ತೀನಿ ಅಷ್ಟೆ. ಬೇಕಾ ಇದಲ್ಲ ಎಂದು ತಾಳ್ಮೆಯಿಂದಲೇ ಬೆರಳು ತೋರಿ ಎಚ್ಚರಿಕೆ ಕೊಟ್ಟು, ನಾನು ಗೆಲ್ಲೋಕೆ ಎಂತಹ ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿತೀನಿ. ಯಾಕಂದ್ರೆ ಈ ಲಕ್ಷ್ಮಣ್ ವರ್ಮ ಕೆಟ್ಟವನು, ತೀರಾ ಕೆಟ್ಟವನು. ಯು ಕ್ಯಾನ್ ನಾಟ್ ಪ್ರೆಡಿಕ್ಟ್ ಬಿಬಿ ಎಂದು ಬಾಗಿಲತ್ತ ತಿರುಗಿ, ಇದೇನ್ ಮಾಡಿದ ಲಕ್ಕಿ? ಅವಳನ್ನ ಯಾಕೆ ಕಳಿಸ್ತಿದ್ಯಾ? ಹೋಗಿ ತಿನ್ಬೋದಲ್ವಾ? ಈಗ ಅವನಿಗೆ ಅನಿಸಿದ್ದ ಪ್ರಶ್ನೆ ಅದು. ಇನ್ನೂ ಅವಳನ್ನ ಸುಮ್ಮನೆ ಬೈದು ಬೇಜಾರು ಮಾಡುವ ಮನಸ್ಥಿತಿ ಕಳೆದುಕೊಂಡ ಲಕ್ಕಿ, ನನಗೆ ತಿಂಡಿನೇ ಬೇಡ, ನಾನು ಇನ್ಮೇಲೆ ಆಫೀಸಲ್ಲೇ ತಿಂತೀನಿ ಎಂದು ಇನ್ನೇನು ಹೊರಡಬೇಕೆನ್ನುವಾಗ ಅವನ ಕೈ ಹಿಡಿದು ತಡೆದಳು ಚಾರು. ಕೈ ಹಿಡಿದವಳ ಕಡೆಗೆ ತಿರುಗಿದವನ ಕಣ್ಣಿಗೆ ಹೊಸ ನೋಟ ಸೇರಿಸುತ್ತಾ ಸನಿಹಕ್ಕೆ ಬಂದಿದ್ದಳು. ಅದೆಂತ ನೋಟವೋ ಅವನಿಗೂ ತಿಳಿಯುತ್ತಿಲ್ಲ. ಆದ್ರೆ ಅವಳ ಮನದಲ್ಲಿರೋ ಆಸೆಯೊಂದೇ, ಹೇಗಾದ್ರೂ ಮಾಡಿ ಈತನನ್ನ ಊಟ ತಿಂಡಿಗೆ ಎಲ್ಲರ ಜೊತೆ ಬೆರೆಯುವಂತೆ ಮಾಡಬೇಕೆನ್ನುವ ಬಯಕೆ. ಅವನ ಕೈಗೆ ತನ್ನ ಕೈ ಸೇರಿಸಿ, ನಾನೆಲ್ಲರೂ ಮುಂದೆ ಅವಮಾನ ಅನುಭವಿಸಿ ಮದ್ವೆ ಆಗಿದ್ದು ದಿಯಾ ಮದ್ವೆಗೋಸ್ಕರನೇ ಲಕ್ಕಿ. ಪ್ಲೀಸ್ ಅದನ್ನ ನಿಲ್ಲಿಸ್ತೀನಿ ಅಂತ ಮಾತ್ರ ಹೇಳ್ಬೇಡ ಎಂದಾಗ ಅವನಿಗೂ ನಾಡಿದ ಮಾತು ತಪ್ಪು ಎನಿಸಿತ್ತೋ ಏನೋ. ತೆಪ್ಪಗಿದ್ದ. ಪ್ರತಿ ಸಹಾಯಕ್ಕೂ ಲಾಭ ಕೇಳ್ತೀಯ ಅಲ್ವಾ? ಈ ಸಲ ನಾನು ನಿನ್ಗೆ ಲಾಭ ಕೊಟ್ಟೆ ಸಹಾಯ ಕೇಳ್ತೀನಿ, ನಡೆಸ್ಕೊಡ್ತೀಯಾ ಎಂದು ಕೇಳಿದವಳ ನೋಡಿ ಇಲ್ಲವೆನ್ನುವ ಮನಸ್ಸಿಲ್ಲ ಅವನಲ್ಲಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.